ಪ್ರತಿಭಟನೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡಿತು. ಇದು ಶಾಂತಿ ಮತ್ತು ತಾಳ್ಮೆಗೆ ಸಿಕ್ಕಂತಹ ಗೆಲುವು ಅಂತೇಳಿ ಸೋನಂ ವಾಂಗ್ಚುಕ್ ಪ್ರತಿಕ್ರಿಯಿಸಿದ್ದಾರೆ. ಪ್ರಧಾನ್ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಸೋನಂ ವಾಂಗ್ಚುಕ್ ಅವರ ಪ್ರತಿಕ್ರಿಯೆಯನ್ನ ಗಮನಿಸ್ತಾ ಇದ್ದೀರಿ. ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂತಹ ಗೆಲುವು ಇದು. ಸೋನಂ ವಾಂಗ್ಚುಕ್ 21 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಮಾಡಿದವರು. ಈ ಹೋರಾಟ ತೀವ್ರ ಸ್ವರೂಪವನ್ನ ಪಡೆಯುವುದಕ್ಕೆ ಅಥವಾ ದೇಶಾದ್ಯಂತ ಹೊರ ದೇಶಗಳ ಗಮನವನ್ನು ಸೆಳೆಯುವುದಕ್ಕೆ ಕಾರಣ ಆಗಿದ್ದು ಸೋನಂ ವಾಂಗ್ಚುಕ್ ಅನ್ನುವಂತಹ ಹೋರಾಟಗಾರನ ಆಮರಣ ಅಂತ ಉಪವಾಸ ಸತ್ಯಾಗ್ರಹ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡ್ತಾ ಇದ್ದ ಹಾಗೆ ಸೋನಂ ವಾಂಗ್ಚುಕ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂತಹ ಗೆಲುವು ಅಂತ ಸಂಭ್ರಮಿಸಿದ್ದಾರೆ. ಸೋನಂ ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಹೈಕೋರ್ಟ್ನ ನಿರ್ದೇಶನದ ಮೇರೆಗೆ ಅವರ ಆರೋಗ್ಯ ಹದಗೆಡ್ತಾ ಇದ್ದ ಹಾಗೆ ಅದಾದ ನಂತರ ಜಿತೇಂದ್ರ ಸಿಂಗ್ ಅವರು, ಜೆಪಿ ನಡ್ಡಾ ಅವರು ಮೇದಾಂತ ಆಸ್ಪತ್ರೆಗೆ ಹೋಗಿ ಸೋನಂ ವಾಂಗ್ಚುಕ್ ಅವರನ್ನ ಭೇಟಿಯಾಗ್ತಾರೆ. ಅವರ ಬೇಡಿಕೆಗಳನ್ನ ಆಲಿಸ್ತಾರೆ. ಆ ಬೇಡಿಕೆಗಳನ್ನ ಆಲಿಸಿದಂತಹ ನಂತರದಲ್ಲಿ ಅದನ್ನ ನಾವು ಪರಿಗಣಿಸ್ತೀವಿ, ಈ ಬಗ್ಗೆ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಭರವಸೆಯನ್ನ ನೀಡ್ತಾರೆ. ಅದಾದ ಬಳಿಕವೇ ಸೋನಂ ವಾಂಗ್ಚುಕ್ ಅವರು ತಮ್ಮ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸುವಂತಹ ಕೆಲಸವನ್ನ ಮಾಡಿತು. ಉಪವಾಸ ಸತ್ಯಾಗ್ರಹ ಅಂತ್ಯ ಆಗ್ತಾ ಇದ್ದ ಹಾಗೆ ರಿಸಲ್ಟ್ ಲಭ್ಯ ಆಗಿದೆ. ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಫೈನಲಿ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಪಡ್ಕೊಂಡಿದ್ದಾರೆ. ಆ ಮೂಲಕ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ಕಳೆದ 12 ವರ್ಷಗಳಲ್ಲಿ ಇಂಥದ್ದೊಂದು ಅಪವಾದ ಅಥವಾ ಇಂಥದ್ದೊಂದು ಆರೋಪ, ಇಂಥದ್ದೊಂದು ಹೋರಾಟದ ಕಾರಣಕ್ಕೆ ಪಡೆದಂತಹ ಮೊದಲ ರಾಜೀನಾಮೆ ಇದು ಅನ್ನೋದು ಇಲ್ಲಿ ದಾಖಲಾಗ್ತಾ ಇದೆ. ಬಹುಶಃ ಇತಿಹಾಸದ ಪುಟಗಳಲ್ಲಿ ದಾಖಲಾಗ್ಬಿಡುತ್ತೆ ಇದು. ವಿದ್ಯಾರ್ಥಿಗಳ ಸುದೀರ್ಘವಾದಂತಹ ಹೋರಾಟ, ಆ ಹೋರಾಟ ಪಡೆದಂತಹ ತೀವ್ರತೆ, ದೆಹಲಿಯ ಬೀದಿಗಳಲ್ಲಾದಂತಹ ವ್ಯಕ್ತವಾದಂತಹ ಆಕ್ರೋಶ, ಆ ಆಕ್ರೋಶ ಬೇರೆ ಬೇರೆ ನಗರಗಳಲ್ಲಿ ವ್ಯಕ್ತವಾದಂತಹ ರೀತಿ, ಅದು ಬಾಂಬೆ ಇರಬಹುದು ಅಥವಾ ಪಾಟ್ನಾ ಇರಬಹುದು, ಬೆಂಗಳೂರು ಇರಬಹುದು, ಎಲ್ಲಾ ಭಾಗಗಳಲ್ಲೂ ಹೋರಾಟದ ಕಿಚ್ಚು ವ್ಯಾಪಿಸುವುದಕ್ಕೆ ಶುರುವಾಗುತ್ತೆ. ಕೇಂದ್ರ ಸರ್ಕಾರ ಆಗ್ಲೇ ಅರ್ಥ ಮಾಡ್ಕೊಂಡ್ಬಿಡುತ್ತೆ, ಈಗ ರಿಯಾಕ್ಟ್ ಮಾಡಿಲ್ಲ, ಈಗ ಸ್ಪಂದನೆಯನ್ನ ಕೊಟ್ಟಿಲ್ಲ ಅಂತಂದ್ರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ ಅನ್ನೋದು ಕೇಂದ್ರ ಸರ್ಕಾರಕ್ಕೂ ಅರ್ಥ ಆಗುತ್ತೆ. ಅದಾದಂತಹ ನಂತರದಲ್ಲೇ ಕೇಂದ್ರ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಪ್ರವೃತ್ತರಾಗಿದ್ದು, ಹೋರಾಟಗಾರರ ಮನವಿಯನ್ನ ಆಲಿಸಿದ್ದು ಖುದ್ದು ಪ್ರಧಾನಿ ನರೇಂದ್ರ ಮೋದಿ. ಯಾವುದೇ ವಿಚಾರಕ್ಕೂ ಪ್ರತಿಕ್ರಿಯೆಯನ್ನ ನೀಡದೇ ಇರೋರು ಸೋಷಿಯಲ್ ಮೀಡಿಯಾ ಮೂಲಕ ಪ್ರತಿಕ್ರಿಯೆಯನ್ನ ನೀಡುವುದಕ್ಕೆ ಆರಂಭ ಮಾಡಿದ್ದು ಫೈನಲಿ ವಿದ್ಯಾರ್ಥಿಗಳ ಹೋರಾಟ ಫಲವನ್ನ ಕಾಣ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.